ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ವೆಜಿಟೇಬಲ್ ಪಲಾವ್. ಹೇಗೆ ಮಾಡೋದು ಅನ್ನೋದು ನೋಡೋಣ ಬನ್ನಿ. ಇದೇ ಥರ ಮಾಡ್ಕೊಳ್ಳಿ, ತಿನ್ನಿ, ಹೇಗಾಗಿದೆ ಅನ್ನೋದು ಕಮೆಂಟ್ಸ್ ಮಾಡಿ ಹೇಳಿ. ನೋಡೋಣ ಬನ್ನಿ. ನೋಡಿ, ನಾನು ಈ ಥರ ಒಂದು ಕುಕ್ಕರ್ ಅನ್ನೋದು ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅನ್ನೋದು ಸೇರಿಸಿದ್ದೀನಿ. ಅದಕ್ಕೆ ನಾನು ಖಡಾ ಮಸಾಲ ಅನ್ನೋದು ಹಾಕಿದ್ದೀನಿ. ಅದೇ ಥರ ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, 1 ಚಮಚದಷ್ಟು ಸೇರಿಸ್ಬಿಟ್ಟು ಸ್ವಲ್ಪ ಕರಿಬೇವು ಅನ್ನೋದು ಸೇರಿಸ್ತಾ ಇದ್ದೀನಿ. 2 ಉಳ್ಳಾಗಡ್ಡಿ ಅನ್ನೋದು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಎಲ್ಲಾನು ಖುಲ್ಲಾ ಆಗುವವರೆಗೂ ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಕಲರ್ ಅನ್ನೋದು ಚೇಂಜ್ ಆಗಬೇಕು. ನೋಡಿ, ಈಗ ನಾನು ಮೆಣಸಿನ್ಕಾಯಿ ಅನ್ನೋದು ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿರೋದು ಮೆಣಸಿನ್ಕಾಯಿ ಅನ್ನೋದು. ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಹೊತ್ತಬಾರ್ದು ಅಂತೇಳಿ ಉಳ್ಳಾಗಡ್ಡಿ ಅನ್ನೋದು. ಇದು ಉಪ್ಪು ಅನ್ನೋದು ಹಾಕಿದರೆ ಉಳ್ಳಾಗಡ್ಡಿ ಅನ್ನೋದು ಹೊತ್ತೋದಿಲ್ಲ. ಅದೇ ಥರ ನಾನು ಪುದೀನ ತೊಗೊಂಡಿದ್ದೀನಿ 1 ಬಟ್ಲಷ್ಟು. ಅದೇ ಥರ ನಾನು ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ 1 ಬಟ್ಲಷ್ಟು. ನೋಡಿ, ಈಗ ರೆಡಿಯಾಗಿದೆ ಅದು. ಈಗ ಅದಕ್ಕೆ ನಾನು ಗೋಬಿ ಅನ್ನೋದು ಹಾಕ್ತಾ ಇದ್ದೀನಿ. ಪತ್ತಾ ಗೋಬಿ ಅನ್ನೋದು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಸ್ವಲ್ಪ ಕಲಸಿದ್ದೀನಿ. ಅದಕ್ಕೆ ಆಲೂಗಡ್ಡೆ ಅನ್ನೋದು ಸೇರಿಸ್ಕೊಂಡಿದ್ದೀನಿ. ನೋಡಿ, ನಾನು ಈ ಥರ ಕಟ್ ಮಾಡ್ಕೊಂಡಿದ್ದು ಆಲೂಗಡ್ಡೆ ಅನ್ನೋದು ಸೇರಿಸಿದ್ದೀನಿ. ಅದೇ ಥರ ಕ್ಯಾರೆಟ್ ಅನ್ನೋದು ಸೇರಿಸಿದ್ದೀನಿ, 1 ಕ್ಯಾರೆಟು. 2 ಆಲೂಗಡ್ಡೆ ಅನ್ನೋದು ಸೇರಿಸಿದ್ದೀನಿ. ಈಗ ಅದೇ ಥರ 1 ಬಟ್ಲಷ್ಟು ಬಟಾಣಿ ಅನ್ನೋದು ಸೇರಿಸ್ತಾ ಇದ್ದೀನಿ. ಇವು ಯಾವ ವೆಜಿಟೇಬಲ್ ಅನ್ನೋದು ಕುದಿಸಿಲ್ಲ, ಹಾಗೇನೆ ಹಾಕ್ತಾ ಇರೋದು. ನೋಡಿ, ಈ ಥರ ಕಲಿಸ್ಕೊಂಬಿಟ್ಟು ಈಗ ನಾನು ಸಿಮ್ಲಾ ಮಿರ್ಚ್ ಅನ್ನೋದು ಅದನ್ನು ಕೂಡ ಸೇರಿಸಿದ್ದೀನಿ. ನೋಡಿ, 1 ಬಟ್ಲಷ್ಟು. ಸ್ವಲ್ಪ ನಾನು ಗೋಬಿ ತೊಗೊಂಡಿರೋದು ಹೂ ಗೋಬಿ ಅನ್ನೋದು ತೊಗೊಂಡಿದ್ದೀನಿ. ಅದೇ ಥರ ಬದನೆಕಾಯಿ ಕೂಡ ತೊಗೊಂಡಿದ್ದೀನಿ. 2 ಬದನೆಕಾಯಿ ಅನ್ನೋದು ತೊಗೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ 4 ಟೊಮೆಟೊ ಅನ್ನೋದು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಣ್ಣಗೆ ಅದನ್ನು ಕೂಡ ಸೇರಿಸಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ ಉಪ್ಪು ಅನ್ನೋದು ಹೀರ್ಕೋತದೆ, ಅದಕ್ಕಾಗಿ ಸ್ವಲ್ಪ ಅರಿಶಿನ ಅನ್ನೋದು ಸೇರಿಸಿದ್ದೀನಿ. ಅದೇ ಥರ 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ 1 ಚಮಚದಷ್ಟು ನಾನು ಕೊತ್ತಂಬರಿ ಪೇಸ್ಟ್ ಕೂಡ ಹಾಕಿದ್ದೀನಿ. ಅದಕ್ಕೆ ನಾನು ಗರಂ ಮಸಾಲ ಅನ್ನೋದು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಕಸ್ತೂರಿ ಮೇಥಿ ಅನ್ನೋದು ಸೇರಿಸ್ತಾ ಇದ್ದೀನಿ 1 ಚಮಚದಷ್ಟು. ಈ ಥರ ಕೈಯಲ್ಲಿ ಇದು ಮಾಡ್ಕೊಂಡ್ಬಿಟ್ಟೆ ಸೇರಿಸ್ಬೇಕು. ಈಗ ನಾನು ಅದಕ್ಕೆ ಸೋಯಾಬೀನ್ ಅನ್ನೋದು ಸೇರಿಸ್ತಾ ಇದ್ದೀನಿ 1 ಬಟ್ಲಷ್ಟು. ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಅದಕ್ಕೆ 1 ಅರ್ಧ ಚಮಚದಷ್ಟು ಖಾರ ಅನ್ನೋದು ಹಾಕಿದ್ದೀನಿ. ನಾನು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದಕ್ಕೆ ಖಾರ ಅನ್ನೋದು ಕಡಿಮೆ ಹಾಕಬೇಕು. ನಾನೀಗ ಮೊಸರು ಅನ್ನೋದು ಹಾಕ್ತಾ ಇದ್ದೀನಿ, ಅರ್ಧ ಕಪ್ಪಷ್ಟು. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಕಲಿಸ್ಕೊಂಡಾಗಿದೆ. ಈಗ ನಾನು 1 ತಾಸುವರೆಗೂ ನಾನು ಅಕ್ಕಿಯನ್ನು ನೆನೆಕೊಂಡು ಇಟ್ಕೊಂಡಿದ್ದೆ, ಅದನ್ನೇ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಅಷ್ಟನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದ ತಕ್ಷಣ ನಾವು ನೀರು ಹಾಕಬೇಕು, ಪೈಲನೆ ಹಾಕಬಾರ್ದು. ನೋಡಿ, 1 ಗ್ಲಾಸಿಗೆ ನಾನು 2 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 4 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಹಾಕ್ಬಿಟ್ಟು ಈ ಸ್ಟೇಜಲ್ಲೇ ಉಪ್ಪು ಅನ್ನೋದು ಸರಿಯಾಗಿದೆನೋ ಇಲ್ಲೋ ಅನ್ನೋದು ಚೆಕ್ ಮಾಡ್ಕೋಬೇಕು. ನೋಡಿ, ಸರಿಯಾಗಿದೆ. ನಾನೀಗ ಕುಕ್ಕರ್ ಅನ್ನೋದು ಬಂದ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷದಲ್ಲಿ 2 ವಿಸಿಲಿಗೆ ಅನ್ನ ಅನ್ನೋದು ರೆಡಿ ಆಗುತ್ತೆ. ಇದೇ ಥರ ಮಾಡ್ಕೊಳ್ಳಿ, ಹೇಗಾಗಿದೆ ಅನ್ನೋದು ಕಮೆಂಟ್ಸ್ ಮಾಡಿ ಹೇಳಿ. ವೆಜ್ ಪಲಾವ್